ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2023ರಲ್ಲಿ ನಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಅದು ಸ್ಪೆಷಲೈಸೇಷನ್ ಯಾವುದಂದರೆ KSISF ಅಂತ, ಅಂದರೆ ಅದೊಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು PSI ಪ್ರಶ್ನೆ ಪತ್ರಿಕೆ. ಅದನ್ನು ಇವತ್ತು ಚರ್ಚಿಸೋಣ. ಇದು 2023ರಲ್ಲಿ ನಡೆದಂತು. ತುಂಬ ದಿನ ಆದಮೇಲೆ ನಾವು ಕ್ಲಾಸ್ ಮಾಡ್ತಾಯಿದ್ದೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 1, INSACOG 1 SARSCOV 2 ಜಿನೋಮಿಕ್ಸ್ ಕನ್ಸೋರ್ಟಿಯಂ ಯಾವ ದೇಶದ್ದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಭಾರತ. ಆಪ್ಷನ್ ಬಿ ಭಾರತ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2, ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಚನ್ನವೀರ ಕಣವಿ ಅವರು ಯಾವ ವೃತ್ತಿಗೆ ಸಂಬಂಧಿಸಿದವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬರಹಗಾರ ನೋಡಿ, ಆಪ್ಷನ್ ಬಿ ಬರಹಗಾರ. ಪ್ರಶ್ನೆ ಸಂಖ್ಯೆ 3, ರೈಲ್ವೆ ಸಚಿವಾಲಯದ ನಿಲ್ದಾಣಗಳ ಪುನರಾಭಿವೃದ್ಧಿ ಅಭಿಯಾನದ ಅಡಿಯಲ್ಲಿ ಘೋಷಿಸಲಾದ ಹೊಸ ಯೋಜನೆಯ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ನೋಡಿ, ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, USD 10 ಬಿಲಿಯನ್ ಗಿಂತ ಹೆಚ್ಚಿನ ಮೌಲ್ಯದ ವ್ಯಾಪಾರಕ್ಕೆ ಏನು ಹೆಸರಿಡಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಡೆಕಾಕಾರ್ನ್ ನೋಡಿ, ಆಪ್ಷನ್ ಬಿ ಡೆಕಾಕಾರ್ನ್. ಪ್ರಶ್ನೆ ಸಂಖ್ಯೆ 5, ಭಾರತದ ಪುರಾತತ್ವ ಸಮೀಕ್ಷೆಯು ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ ನೋಡಿ, ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ. ಪ್ರಶ್ನೆ ಸಂಖ್ಯೆ 6, ಬೀಜಿಂಗ್ ಚಳಿಗಾಲದ ಒಲಿಂಪಿಕ್ಸ್ 2022ರಲ್ಲಿ ಭಾರತದ ಏಕೈಕ ಸ್ಪರ್ಧಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಆರಿಫ್ ಖಾನ್ ನೋಡಿ, ಆಪ್ಷನ್ ಎ ಆರಿಫ್ ಖಾನ್. ಪ್ರಶ್ನೆ ಸಂಖ್ಯೆ 7, ಅಯ್ಯಪ್ಪ ದೇವರಿಗೆ ಸಮರ್ಪಿತವಾದ ಶಬರಿಮಲೆ ಶ್ರೀಧಾಮ ಶ್ರೇಷ್ಠ ದೇವಾಲಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ನೋಡಿ, ಆಪ್ಷನ್ ಡಿ ಕೇರಳ. ಪ್ರಶ್ನೆ ಸಂಖ್ಯೆ 8, ಸುದ್ದಿಯಲ್ಲಿದ್ದ RSTL-3 ಯಾವ ಬೆಳೆಯ ಅರೆಕುಬ್ಜನಿನ್ ಆನುವಂಶಿಕ ಧಾತುವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ ನೋಡಿ, ಆಪ್ಷನ್ ಬಿ ಗೋಧಿ. ಪ್ರಶ್ನೆ ಸಂಖ್ಯೆ 9, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಗಣ ರಾಕೆಟ್ ಬೂಸ್ಟರ್ HS-200 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಯಾವ ಕಾರ್ಯಾಚರಣೆಯ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಗಗನಯಾನ ನೋಡಿ, ಆಪ್ಷನ್ ಎ ಗಗನಯಾನ. ಪ್ರಶ್ನೆ ಸಂಖ್ಯೆ 10, ಕೆಳಗಿನವುಗಳಲ್ಲಿ ಯಾವುದು ಮಿಲ್ಲೆಟ್ ಅಥವಾ ಸಿರಿಧಾನ್ಯವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ 1, 3 ಮತ್ತು 4 ಮಾತ್ರ ನೋಡಿ. ಜೋಳ ಆಗಿದೆ, ಮತ್ತು ರಾಗಿ ಆಗಿದೆ, ಮತ್ತು ಬಾಜ್ರಾ ಆಗಿದೆ. ಮುಸುಕಿನ ಜೋಳ ಇದು ಸಿರಿಧಾನ್ಯ ಅಲ್ಲ ಮತ್ತು ಮಿಲ್ಲೆಟ್ ಕೂಡ ಅಲ್ಲ. ಸರಿಯಾದ ಉತ್ತರ ಬಿ ನೋಡಿದು. ಪ್ರಶ್ನೆ ಸಂಖ್ಯೆ 11, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬಿಂದ್ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಸಾರ ಮೂಲಸೌಕರ್ಯ ನೋಡಿ, ಪ್ರಸಾರ ಮೂಲಸೌಕರ್ಯ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 12, UIDAI ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಪ್ರಾಧಿಕಾರವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನೋಡಿ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಪ್ರಶ್ನೆ ಸಂಖ್ಯೆ 13, ಭಾರತದ ಯಾವ ರಾಜ್ಯದಲ್ಲಿ ನಾಗೌರ್ ಜಾತ್ರೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ನೋಡಿ, ಆಪ್ಷನ್ ಬಿ ರಾಜಸ್ಥಾನ್. ಪ್ರಶ್ನೆ ಸಂಖ್ಯೆ 14, 26 ಮತ್ತು 91 ಈ ಎರಡು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 13 ನೋಡಿ, ಆಪ್ಷನ್ ಬಿ 13. ಪ್ರಶ್ನೆ ಸಂಖ್ಯೆ 15, ಆಂಗ್ ಸಾನ್ ಸೂಕಿ ಯಾವ ದೇಶದ ಮಾಜಿ ನಾಯಕ ಅಥವಾ ನಾಯಕಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಯನ್ಮಾರ್ ನೋಡಿ, ಆಪ್ಷನ್ ಬಿ ಮಯನ್ಮಾರ್. ಪ್ರಶ್ನೆ ಸಂಖ್ಯೆ 16, ಭಾರತ ಚೈನಾ ಗಡಿ ವಿವಾದದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ನೋಡಿ. ಹೇಳಿಕೆಗಳನ್ನು ಓದ್ಕೊಂಡು ಹೋಗ್ತೀನಿ. ಮೊದಲನೇ ಹೇಳಿಕೆ, LACLನ ಗಡಿ ರೇಖೆಯನ್ನು ಪೂರ್ವ ವಲಯದಲ್ಲಿ ಮ್ಯಾಕ್ಮೋಹನ್ ರೇಖೆ ಎಂದು ಕರೆಯಲಾಗುತ್ತದೆ. ಎರಡನೇ ಹೇಳಿಕೆ, ಮ್ಯಾಕ್ಮೋಹನ್ ರೇಖೆಯನ್ನು 1914ರಲ್ಲಿ ಸಿಮ್ಲಾ ಒಪ್ಪಂದದ ಅಡಿಯಲ್ಲಿ ಪ್ರಸ್ತಾಪಿಸಲಾಯಿತು. ಮೂರನೇ ಹೇಳಿಕೆ, 1962ರಲ್ಲಿ ಸೀನೋ ಇಂಡಿಯನ್ ಯುದ್ಧದ ಸಮಯದಲ್ಲಿ ತವಾಂಗ್ ಚೀನಾದ ನಿಯಂತ್ರಣಕ್ಕೆ ಒಳಪಟ್ಟಿತ್ತು, ಆದರೆ ಭಾರತವು ರಷ್ಯಾದ ಸಹಕಾರದಿಂದ ಅದನ್ನು ಮರಳಿ ಪಡೆಯಿತು. ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ 1 ಮತ್ತು 2 ಮಾತ್ರ ನೋಡಿ, 1 ಮತ್ತು 2 ಮಾತ್ರ ಸರಿಯಾದ ಉತ್ತರ.
ಪ್ರಶ್ನೆ ಸಂಖ್ಯೆ 17, ಫಿಫಾ ವಿಶ್ವಕಪ್ 2022ರಲ್ಲಿ ಯಾವ ತಂಡವು 3ನೇ ಸ್ಥಾನವನ್ನು ಗಳಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೊಯೇಷಿಯಾ ನೋಡಿ. ಆಪ್ಷನ್ ಸಿ ಕ್ರೊಯೇಷಿಯಾ. ಪ್ರಶ್ನೆ ಸಂಖ್ಯೆ 18, 4G ಸ್ಪೆಕ್ಟ್ರಮ್ನಲ್ಲಿ ಜಿ ಅಕ್ಷರವು ಯಾವ ಪದಕ್ಕಾಗಿ ಉಪಯೋಗಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಜನರೇಷನ್ ಅಥವಾ ಪೀಳಿಗೆ ನೋಡಿ. ಆಪ್ಷನ್ ಸಿ ಜನರೇಷನ್ ಅಥವಾ ಪೀಳಿಗೆ. ಪ್ರಶ್ನೆ ಸಂಖ್ಯೆ 19, ಲಕ್ಷದ್ವೀಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ನೋಡಿ. ಮೊದಲನೇ ಹೇಳಿಕೆ, ಇದು ಕೇರಳ ಹೈಕೋರ್ಟ್ನ ವ್ಯಾಪ್ತಿಗೆ ಬರುತ್ತದೆ. ಎರಡನೇ ಹೇಳಿಕೆ, ಮಲಯಾಳಂ ಅಧಿಕೃತ ಭಾಷೆ. ಮೂರನೇ ಹೇಳಿಕೆ, ಇದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ 1 ಮತ್ತು 3 ಮಾತ್ರ ನೋಡಿ. ಸರಿಯಾದ ಉತ್ತರ 1 ಮತ್ತು 3 ಮಾತ್ರ. ಪ್ರಶ್ನೆ ಸಂಖ್ಯೆ 20, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಈ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ನೋಡಿ. ಹೇಳಿಕೆ ಓದ್ಕೊಂಡು ಹೋಗ್ತೀನಿ. ಮೊದಲನೇ ಹೇಳಿಕೆ, MG ನರೇಗಾ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಡ್ಡಾಯ ನಿಬಂಧನೆಯನ್ನು ಹೊಂದಿದೆ. ಎರಡನೇ ಹೇಳಿಕೆ, ಕನಿಷ್ಠ 3ನೇ ಒಂದು ಫಲಾನುಭವಿಗಳು ಮಹಿಳೆಯಾಗಿರಬೇಕು ಎಂದು MG ನರೇಗಾ ಕಡ್ಡಾಯಗೊಳಿಸುತ್ತದೆ. ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಸರಿ ನೋಡಿ. 1 ಮತ್ತು 2 ಸರಿ. ಪ್ರಶ್ನೆ ಸಂಖ್ಯೆ 21, ಪರಿಶೀಲನಾ ಅರ್ಜಿ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ನೋಡಿ. ಹೇಳಿಕೆ ಓದ್ಕೊಂಡು ಹೋಗ್ತೀನಿ. ಮೊದಲನೇ ಹೇಳಿಕೆ, ಭಾರತೀಯ ಸಂವಿಧಾನದ 137ನೇ ವಿಧಿಯು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮರು ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲು ಕಾನೂನು ಆಧಾರವನ್ನು ಒದಗಿಸುತ್ತದೆ. ಎರಡನೇ ಹೇಳಿಕೆ, ತೀರ್ಪು ಪ್ರಕಟವಾದ 30 ದಿನಗಳಲ್ಲಿ ಮರು ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕು. ಮೂರನೇ ಹೇಳಿಕೆ, ಒಂದು ಪ್ರಕರಣದ ಕಕ್ಷಿದಾರರು ಮಾತ್ರ ಅದರ ಮೇಲಿನ ತೀರ್ಪಿನ ಮರುಪರಿಶೀಲನೆಯನ್ನು ಕೋರುವುದು ಕಡ್ಡಾಯವಾಗಿದೆ. ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ ಅಲ್ಲ ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ 3 ಮಾತ್ರ ನೋಡಿ. 3 ಮಾತ್ರ ಸರಿ ಅಲ್ಲ, ಉಳಿದಿದ್ದೆಲ್ಲ ಸರಿ, 3 ಮಾತ್ರ ಸರಿಯಲ್ಲ. ಪ್ರಶ್ನೆ ಸಂಖ್ಯೆ 22, ಬ್ಲೂ ಕಾರ್ಬನ್ ನೀಲಿ ಇಂಗಾಲದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ನೋಡಿ. ಹೇಳಿಕೆ ಓದ್ಕೊಂಡು ಹೋಗ್ತೀನಿ. ಮೊದಲನೇ ಹೇಳಿಕೆ, ನೀಲಿ ಇಂಗಾಲವು ಕರಾವಳಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ಸಂಗ್ರಹವಾಗಿರೋ ಇಂಗಾಲ ಆಗಿದೆ. ಎರಡನೇ ಹೇಳಿಕೆ, ಇಂಗಾಲ ವಶಪಡಿಸಿಕೊಳ್ಳಲು ನೀಲಿ ಇಂಗಾಲ ನಿರ್ಣಾಯಕವಾಗಿದೆ. ಮೂರನೇ ಹೇಳಿಕೆ, ಭಾರತ ನಿವ್ವಳ ನೀಲಿ ಇಂಗಾಲದ ದಾನಿ ದೇಶವಾಗಿದೆ. ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ 1 ಮತ್ತು 2 ಮಾತ್ರ ನೋಡಿ. ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. ಪ್ರಶ್ನೆ ಸಂಖ್ಯೆ 23, ಸರಕು ಮಾರುಕಟ್ಟೆ ವಿನಿಮಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ನೋಡಿ. ಹೇಳಿಕೆಗಳನ್ನು ಅಂದ್ಕೊಂಡು ಹೋಗ್ತೀನಿ. ಮೊದಲನೇ ಹೇಳಿಕೆ, ಭಾರತದಲ್ಲಿ ಸರಕು ಮಾರುಕಟ್ಟೆ ವಿನಿಮಯವು RBI ನಿಯಂತ್ರಣದಲ್ಲಿದೆ. ಎರಡನೇ ಹೇಳಿಕೆ, ಸ್ಟಾಟ್ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ತಕ್ಷಣದ ವಿತರಣೆಗಾಗಿ ಭೌತಿಕ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಮೂರನೇ ಹೇಳಿಕೆ, ಫ್ಯೂಚರ್ಸ್ ಮತ್ತು ಫಾರ್ವರ್ಡ್ಸ್ಗಳು 2 ರೀತಿಯ ಸರಕು ಉತ್ಪನ್ನಗಳಾಗಿವೆ. ಇದನ್ನು ಭಾರತದಲ್ಲಿನ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಬಳಸಲಾಗುತ್ತದೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ 2 ಮತ್ತು 3 ಮಾತ್ರ ನೋಡಿ. 2 ಮತ್ತು 3 ಮಾತ್ರ. ಪ್ರಶ್ನೆ ಸಂಖ್ಯೆ 24, ಭಾರತದಲ್ಲಿ ಮೀನುಗಾರಿಕೆ ವಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಹೇಳಿಕೆ ಓದ್ಕೊಂಡು ಹೋಗ್ತೀನಿ ನೋಡಿ. ಮೊದಲನೇ ಹೇಳಿಕೆ, ಮೀನುಗಾರಿಕೆ ಕೇಂದ್ರದ ವಿಷಯವಾಗಿದೆ, ಆದರೆ ರಾಜ್ಯಗಳು ಸಮುದ್ರ ಮೀನುಗಾರಿಕೆ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿವೆ. ಎರಡನೇ ಹೇಳಿಕೆ, ಭಾರತವು ವಿಶ್ವದ 2ನೇ ಅತಿದೊಡ್ಡ ಮೀನು ಉತ್ಪಾದಕ ದೇಶವಾಗಿದೆ. ಮೂರನೇ ಹೇಳಿಕೆ, ಮೀನುಗಾರಿಕಾ ವಲಯವು ದೇಶದ ಒಟ್ಟು ಮೌಲ್ಯವರ್ಧಿತೆಗೆ ಸುಮಾರು 2.5% ಕೊಡುಗೆ ನೀಡುತ್ತವೆ. ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ. ಇದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ತೀನಿ ಅನ್ಕೊತೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿ ಇದನ್ನು. ನಾನು ನೆಕ್ಸ್ಟ್ ಕ್ವಶನ್ ನೋಡ್ತೀನಿ, ಇದಕ್ಕೆ ಎಷ್ಟು ಜನ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಪ್ರಶ್ನೆ ಸಂಖ್ಯೆ 25, ಭಾರತದ ಅತಿದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಥಾವರ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ನೋಡಿ. ಆಪ್ಷನ್ ಬಿ ಗುಜರಾತ್. ಪ್ರಶ್ನೆ ಸಂಖ್ಯೆ 26, 2 ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯ 864 ಮತ್ತು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ 144. ಅವುಗಳಲ್ಲಿ ಒಂದು ಸಂಖ್ಯೆಯು 288 ಆದರೆ ಮತ್ತೊಂದು ಸಂಖ್ಯೆ ಡ್ಯಾಶ್ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ 432. ಆಪ್ಷನ್ ಸಿ 432. ಪ್ರಶ್ನೆ ಸಂಖ್ಯೆ 27, ಎ ಮತ್ತು ಬಿ ವಯಸ್ಸು ಕ್ರಮವಾಗಿ 2:3 ಅನುಪಾತದಲ್ಲಿದೆ. 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 8:11 ಆಗುತ್ತದೆ. ಬಿಯ ಪ್ರಸ್ತುತ ವಯಸ್ಸೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 27 ವರ್ಷಗಳು ನೋಡಿ. ಆಪ್ಷನ್ ಸಿ 27 ವರ್ಷಗಳು.
ಪ್ರಶ್ನೆ ಸಂಖ್ಯೆ 28. ಒಂದು ಕೆಲಸವನ್ನು ಪೂರ್ಣಗೊಳಿಸಲು 6 ಪುರುಷರು 9 ದಿನಗಳನ್ನು ತೆಗೆದುಕೊಂಡರೆ 3 ದಿನಗಳಲ್ಲಿ ಎಷ್ಟು ಪುರುಷರು ಈ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 18 ಪುರುಷರು ನೋಡಿ. ಆಪ್ಷನ್ ಡಿ 18 ಪುರುಷರು. ಪ್ರಶ್ನೆ ಸಂಖ್ಯೆ 29. 2025 ಇದರ ವರ್ಗಮೂಲ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 45 ನೋಡಿ. ಆಪ್ಷನ್ ಬಿ 45. ಪ್ರಶ್ನೆ ಸಂಖ್ಯೆ 30. ಒಬ್ಬ ಪ್ರವಾಸದಲ್ಲಿರುವ ವ್ಯಕ್ತಿ ಪ್ರತಿ ಗಂಟೆಗೆ 64 ಕಿಲೋಮೀಟರ್ ವೇಗದಲ್ಲಿ 160 ಕಿಲೋಮೀಟರ್ ಪ್ರಯಾಣಿಸಿ ನಂತರ ಪ್ರತಿ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ 160 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಅವನ ಮೊದಲ 320 ಕಿಲೋಮೀಟರ್ ಪ್ರವಾಸದ ಸರಾಸರಿ ವೇಗ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 71.11 ಕಿಲೋಮೀಟರ್ ಪ್ರತಿ ಗಂಟೆಗೆ. ಪ್ರಶ್ನೆ ಸಂಖ್ಯೆ 31. ಸುದ್ದಿಯಲ್ಲಿರುವ G2 ಗುಂಪುಗಾರಿಕೆಯು ಯಾವ ದೇಶಗಳ ನಡುವೆ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ ಮತ್ತು USA ನೋಡಿ. ಚೈನಾ ಮತ್ತು USA. ಪ್ರಶ್ನೆ ಸಂಖ್ಯೆ 32. ಒಬ್ಬ ಹುಡುಗ ತನ್ನ ಮನೆಯಿಂದ ಪ್ರತಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ತನ್ನ ಶಾಲೆಗೆ ಹೋಗುತ್ತಾನೆ ಮತ್ತು ಪ್ರತಿ ಗಂಟೆಗೆ 2 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುತ್ತಾನೆ. ಅವನು ಹೋಗಿ ಬರಲು 5 ಗಂಟೆ ತೆಗೆದುಕೊಂಡರೆ ಅವನ ಮನೆ ಮತ್ತು ಶಾಲೆಯ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 6 ಕಿಲೋಮೀಟರ್ ನೋಡಿ. ಆಪ್ಷನ್ ಸಿ 6 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 33. ಒಂದು ಗಡಿಯಾರದಲ್ಲಿ 5 ಗಂಟೆ 10 ನಿಮಿಷಗಳಲ್ಲಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 95 ಡಿಗ್ರಿ ನೋಡಿ. ಆಪ್ಷನ್ ಬಿ 95 ಡಿಗ್ರಿ. ಪ್ರಶ್ನೆ ಸಂಖ್ಯೆ 34. 8,57,423 ಸಂಖ್ಯೆಯಲ್ಲಿರುವ ಬೆಸ ಅಂಕೆಗಳ ಮೊತ್ತ ಮತ್ತು ಸಮ ಅಂಕೆಗಳ ಮೊತ್ತದ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಅದು ನಾವು ಹಂಗೆ ಓದೋದಿಲ್ಲ. ಅಂದರೆ 8 ಲಕ್ಷ ಅಂತ ಹೋದ್ಮೇಲೆ ಅದಲ್ಲ, ನಾವು ಓದಬೇಕಾಗಿರೋದು 8, 5, 7, 4, 2, 3 ಈ ರೀತಿ ಓದ್ಕೋಬೇಕು. ಅದರಲ್ಲಿ ಸಮ ಅಂಕೆಗಳ ಮೊತ್ತದ ನಡುವಿನ ವ್ಯತ್ಯಾಸವೆಷ್ಟು ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ 1. ಆಪ್ಷನ್ ಬಿ 1. ಪ್ರಶ್ನೆ ಸಂಖ್ಯೆ 35. ಒಂದು ಕಾರು ತನ್ನ ನಿಜವಾದ ವೇಗದ 7/5 ವೇಗದಲ್ಲಿ 4.2 ಕಿಲೋಮೀಟರ್ಗಳನ್ನು 1 ಗಂಟೆ 40 ನಿಮಿಷ 48 ಸೆಕೆಂಡುಗಳಲ್ಲಿ ಕ್ರಮಿಸುತ್ತದೆ. ಕಾರಿನ ನಿಜವಾದ ವೇಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ 35 ಕಿಲೋಮೀಟರ್ ಪ್ರತಿ ಗಂಟೆಗೆ ನೋಡಿ. 35 ಕಿಲೋಮೀಟರ್ ಪ್ರತಿ ಗಂಟೆಗೆ. ಪ್ರಶ್ನೆ ಸಂಖ್ಯೆ 36. 1 ಕಿಲೋಮೀಟರ್ಗೆ 5 ಋಣ 4 ಕಿಲೋ ಅಕ್ಕಿಯನ್ನು 1 ಕಿಲೋಗೆ 6 ರೂಪಾಯಿಯ 8 ಕಿಲೋ ಅಕ್ಕಿಯೊಂದಿಗೆ ಮಿಶ್ರಣ ಮಾಡಿದೆ. ಈ ಮಿಶ್ರಣದ ಸರಾಸರಿ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ರು 5.66 ಪ್ರತಿ ಕಿಲೋಗೆ ನೋಡಿ. 5.66 ಪ್ರತಿ ಕಿಲೋಗೆ. ಪ್ರಶ್ನೆ ಸಂಖ್ಯೆ 37. 2001 ಜನವರಿ 1ನೇ ತಾರೀಕು ಸೋಮವಾರ, 2002 ಜನವರಿ 1ನೇ ತಾರೀಕು ಯಾವ ವಾರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳವಾರ ನೋಡಿ. ಆಪ್ಷನ್ ಬಿ ಮಂಗಳವಾರ. ಪ್ರಶ್ನೆ ಸಂಖ್ಯೆ 38. ಆಯತಾಕಾರದ ಹುಲ್ಲು ಹಾಸಿನ ಒಂದು ಬದಿಯು 12 ಮೀಟರ್ ಮತ್ತು ಅದರ ಕರ್ಣವು 13 ಮೀಟರ್ ಕ್ಷೇತ್ರ ಪ್ರದೇಶದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ 60 ಮೀಟರ್ ಸ್ಕ್ವೇರ್ ನೋಡಿ. 60 ಮೀಟರ್ ಸ್ಕ್ವೇರ್. ಪ್ರಶ್ನೆ ಸಂಖ್ಯೆ 39. ಘನಾಕೃತಿಯ ಒಂದು ಮುಖದ ಪರದೆಯು 20 ಸೆಂಟಿಮೀಟರ್, ಇದರ ಪರಿಮಾಣವು ಡ್ಯಾಶ್ ಆಗಿರಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 125 ಸೆಂಟಿಮೀಟರ್ ಕ್ಯೂಬ್ ನೋಡಿ. 125 ಸೆಂಟಿಮೀಟರ್ ಕ್ಯೂಬ್. ಪ್ರಶ್ನೆ ಸಂಖ್ಯೆ 40. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೋಯಾ ಬುಡಕಟ್ಟು ಹೆಚ್ಚಾಗಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಬೀದರ್. ಆಪ್ಷನ್ ಸಿ ಬೀದರ್. ಪ್ರಶ್ನೆ ಸಂಖ್ಯೆ 41. ಒಂದು ಆಯತಾಕಾರದ ರತ್ನಗಂಬಳಿಯ ವಿಸ್ತೀರ್ಣ 120 ಚದರ ಮೀಟರ್ ಮತ್ತು 46 ಮೀಟರ್ ಪರದೆಯನ್ನು ಹೊಂದಿದೆ. ಅದರ ಕರ್ಣೀಯ ಉದ್ದವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 17 ಮೀಟರ್ ನೋಡಿ. ಆಪ್ಷನ್ ಸಿ 17 ಮೀಟರ್. ಪ್ರಶ್ನೆ ಸಂಖ್ಯೆ 42. ಯಾವ ರಾಜ್ಯಕ್ಕೆ ಅತ್ಯಂತ ಉದ್ದದ ಕರಾವಳಿ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್ ನೋಡಿ. ಆಪ್ಷನ್ ಸಿ ಗುಜರಾತ್. ಪ್ರಶ್ನೆ ಸಂಖ್ಯೆ 43. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬೀಲ್ ಬುಡಕಟ್ಟು ಹೆಚ್ಚಾಗಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ನೋಡಿ. ಆಪ್ಷನ್ ಎ ಉತ್ತರ ಕನ್ನಡ. ಪ್ರಶ್ನೆ ಸಂಖ್ಯೆ 44. ಒಂದು ಈಜುಕೊಳವು 9 ಮೀಟರ್ ಅಗಲ 12 ಮೀಟರ್ ಉದ್ದವಿದೆ. ಇದು ಆಳವಿಲ್ಲದ ಭಾಗದಲ್ಲಿ 1 ಮೀಟರ್ ಮತ್ತು ಆಳವಾದ ಭಾಗದಲ್ಲಿ 4 ಮೀಟರ್ ಆಳವಾಗಿದೆ. ಇದರ ಪರಿಮಾಣ ಡ್ಯಾಶ್ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ
270 ಸೆಂಟಿಮೀಟರ್ ಕ್ಯೂಬ್ ನೋಡಿ, 270 ಸೆಂಟಿಮೀಟರ್ ಕ್ಯೂಬ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 45, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಸಮಿತಿ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರೈಲ್ವೆ ಸಮಾವೇಶ ಸಮಿತಿ ನೋಡಿ, ರೈಲ್ವೆ ಸಮಾವೇಶ ಸಮಿತಿ. ಪ್ರಶ್ನೆ ಸಂಖ್ಯೆ 46, ಏಷ್ಯನ್ ಪ್ರಧಾನ ಕಚೇರಿಯನ್ನು ಡ್ಯಾಶ್ನಲ್ಲಿ ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜಕಾರ್ತ. ಆಪ್ಷನ್ ಸಿ ಜಕಾರ್ತ. ಪ್ರಶ್ನೆ ಸಂಖ್ಯೆ 47, ಹುಸಿರ್ ಮತ್ತು ಬಿಹುಣ ಯಾವ ರಾಜ್ಯದ ನೃತ್ಯ ಪ್ರಕಾರಗಳಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ನೋಡಿ, ಆಪ್ಷನ್ ಬಿ ಅಸ್ಸಾಂ. ಪ್ರಶ್ನೆ ಸಂಖ್ಯೆ 48, ವಾತಾವರಣದ ಆರ್ದ್ರತೆಯನ್ನು ಡ್ಯಾಶ್ನಿಂದ ಅಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸೈಕ್ರೋಮೀಟರ್ ನೋಡಿ, ಆಪ್ಷನ್ ಎ ಸೈಕ್ರೋಮೀಟರ್. ಆರ್ದ್ರ ಮತ್ತು ಒಣ ಬಲ್ಬ್ ಥರ್ಮಾಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 49, ಭೂಮಿ ಮತ್ತು ಅದರ ವಾತಾವರಣವು ಸೂರ್ಯನಿಂದ ಪಡೆದ ವಿಕಿರಣ ಶಕ್ತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಇನ್ಸೋಲೇಷನ್ ನೋಡಿ, ಇನ್ಸೋಲೇಷನ್ ಅಥವಾ ಬಿಸಿಲಿನ ಶಾಖ. ಪ್ರಶ್ನೆ ಸಂಖ್ಯೆ 50, ಅರಾವಳಿಯ ಶ್ರೇಣಿಯ ಅತಿ ಎತ್ತರದ ಸ್ಥಳ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಶಿಖರ್ ನೋಡಿ, ಆಪ್ಷನ್ ಸಿ ಗುರುಶಿಖರ. ಪ್ರಶ್ನೆ ಸಂಖ್ಯೆ 51, ಯಾವ ಗ್ರಹವನ್ನು ಭೂಮಿಯ ಸಹೋದರಿ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ನೋಡಿ, ಆಪ್ಷನ್ ಬಿ ಶುಕ್ರ. ಪ್ರಶ್ನೆ ಸಂಖ್ಯೆ 52, ಈ ಕೆಳಗಿನವುಗಳಲ್ಲಿ ಯಾವುದು ಸಟ್ಲೇಜ ಕಣಿವೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನಾಥುಲಾ ನೋಡಿ, ಆಪ್ಷನ್ ಸಿ ಸಿಸ್ಕಿಲಾ, ಆಪ್ಷನ್ ಸಿ ಸಿಸ್ಕಿಲಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 53, ಕಾಸಿ ಮತ್ತು ಜೈನ್ಸಿಯಾ ಬೆಟ್ಟಗಳು ಡ್ಯಾಶ್ನಲ್ಲಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಮೇಘಾಲಯ, ಆಪ್ಷನ್ ಬಿ ಮೇಘಾಲಯ. ಪ್ರಶ್ನೆ ಸಂಖ್ಯೆ 54, ಭೂಕಂಪದ ತೀವ್ರತೆಯನ್ನು ಡ್ಯಾಶ್ನಿಂದ ಅಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಿಕ್ಟರ್ ಸ್ಕೇಲ್ ನೋಡಿ, ಆಪ್ಷನ್ ಬಿ ರಿಕ್ಟರ್ ಸ್ಕೇಲ್. ಪ್ರಶ್ನೆ ಸಂಖ್ಯೆ 55, ಸಿಂಧು ಕಣಿವೆ ನಾಗರಿಕತೆಯ ಮಹಾಸ್ನಾನವು ಡ್ಯಾಶ್ನಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಹೆಂಜೋದಾರೋ ನೋಡಿ, ಆಪ್ಷನ್ ಬಿ ಮೆಹೆಂಜೋದಾರ. ಪ್ರಶ್ನೆ ಸಂಖ್ಯೆ 56, ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿದೆ, ಕಾರಣ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅದು ತೇವಾಂಶವನ್ನು ಉಳಿಸಿಕೊಳ್ಳಬಹುದು ನೋಡಿ, ಅದು ತೇವಾಂಶವನ್ನು ಉಳಿಸಿಕೊಳ್ಳಬಹುದು ಅದಕ್ಕೆ. ಪ್ರಶ್ನೆ ಸಂಖ್ಯೆ 57, ಮುಂಬೈ ಪುಣೆಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಗಾಳಿಯ ದಿಕ್ಕಿನಲ್ಲಿದೆ ನೋಡಿ, ಮುಂಬೈ ಗಾಳಿಯ ದಿಕ್ಕಿನಲ್ಲಿದೆ. ಪ್ರಶ್ನೆ ಸಂಖ್ಯೆ 58, ಸಿಂಗರೇಣಿ ಕಲ್ಲಿದ್ದಲು ಕ್ಷೇತ್ರಗಳು ಡ್ಯಾಶ್ನಲ್ಲಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ಕಣಿವೆ ನೋಡಿ, ಆಪ್ಷನ್ ಸಿ ಗೋದಾವರಿ ಕಣಿವೆ. ಪ್ರಶ್ನೆ ಸಂಖ್ಯೆ 59, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲೈಮನ್ ಪ್ರದೇಶ ಯಾವ ದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಯುಕ್ರೇನ್, ಆಪ್ಷನ್ ಬಿ ಯುಕ್ರೇನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 60, ಆಫ್ರಿಕಾದಲ್ಲಿನ ವಿಕ್ಟೋರಿಯಾ ಜಲಪಾತವು ಡ್ಯಾಶ್ನಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾಂಬೇಶಿ ನದಿ ನೋಡಿ, ಜಾಂಬೇಶಿ ನದಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 61, ಸಂಗಮ್ ಯುಗವು ಡ್ಯಾಶ್ನ ಇತಿಹಾಸದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ನೋಡಿ, ಆಪ್ಷನ್ ಸಿ ತಮಿಳುನಾಡು. ಪ್ರಶ್ನೆ ಸಂಖ್ಯೆ 62, ಬಂಕಿಂಗ್ಹ್ಯಾಮ್ ಕಾಲುವೆಯು ಡ್ಯಾಶ್ ಮೂಲಕ ಸಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಪ್ರಶ್ನೆ ಸಂಖ್ಯೆ 63, ಆರ್ಯ ಸಮಾಜವನ್ನು ಡ್ಯಾಶ್ನಿಂದ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ದಯಾನಂದ ಸರಸ್ವತಿ ನೋಡಿ, ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ ಸಂಖ್ಯೆ 64, ಬೇರೆ ಬೇರೆ ಡ್ಯಾಶ್ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ B1 ನೋಡಿ, ವಿಟಮಿನ್ B1. ಪ್ರಶ್ನೆ ಸಂಖ್ಯೆ 65, ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾದ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಕೂಟರು ನೋಡಿ, ಆಪ್ಷನ್ ಡಿ ರಾಷ್ಟ್ರಕೂಟರು. ಪ್ರಶ್ನೆ ಸಂಖ್ಯೆ 66, ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಆಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ ನೋಡಿ, ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ ಸಂಖ್ಯೆ 67, ಗದ್ದರ್ ಚಳವಳಿಯಲ್ಲಿ ಕೆಳಗಿನ ಯಾರು ಪ್ರಮುಖ ಪಾತ್ರ ವಹಿಸಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲಾ ಹರ್ದಯಾಳ್ ನೋಡಿ, ಲಾಲಾ ಹರ್ದಯಾಳ್.
ಪ್ರಶ್ನೆ ಸಂಖ್ಯೆ 68, ತಾಮ್ರದ ಅದಿರನ್ನು ಗಣಿಗಾರಿಕೆ ಮಾಡುವ ಸಿಂಗ್ಭೂಮ್ ಡ್ಯಾಶ್ನಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ ನೋಡಿ. ಆಪ್ಷನ್ ಬಿ ಜಾರ್ಖಂಡ್. ಪ್ರಶ್ನೆ ಸಂಖ್ಯೆ 69, ಭಾರಿ ನೀರು ಡ್ಯಾಶ್ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಡ್ಯೂಟೇರಿಯಂ ಆಕ್ಸೈಡ್ ನೋಡಿ. ಭಾರಿ ನೀರಿನಲ್ಲಿ ಹೆವಿ ವಾಟರ್ನಲ್ಲಿ ಡ್ಯೂಟೇರಿಯಂ ಆಕ್ಸೈಡ್ ಇರುತ್ತೆ. ಪ್ರಶ್ನೆ ಸಂಖ್ಯೆ 70, ವಿದ್ಯುತ್ ಪ್ರವಾಹವನ್ನು ಡ್ಯಾಶ್ನಿಂದ ಅಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮ್ಮೀಟರ್ ನೋಡಿ. ಅಮ್ಮೀಟರ್ ವಿದ್ಯುತ್ ಪ್ರವಾಹ ಮಾಪಕ ಅಂತ ಕರೀತಾರೆ ಕನ್ನಡದಲ್ಲಿ. ಪ್ರಶ್ನೆ ಸಂಖ್ಯೆ 71, ಭೂದಾನ ಚಳುವಳಿಯನ್ನು ಡ್ಯಾಶ್ನಿಂದ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ವಿನೋಬಾ ಭಾವೆ ನೋಡಿ. ವಿನೋಬಾ ಭಾವೆ. ಪ್ರಶ್ನೆ ಸಂಖ್ಯೆ 72, ಮೈನ್ ಕ್ಯಾಂಪನ್ನು ಡ್ಯಾಶ್ ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಡಾಲ್ಫ್ ಹಿಟ್ಲರ್ ನೋಡಿ. ಅಡಾಲ್ಫ್ ಹಿಟ್ಲರ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 73, ಈ ಕೆಳಗಿನವುಗಳಲ್ಲಿ ಯಾವುದೊಂದು ವಿಳಂಬವಾದ ರಕ್ತ ಹೆಪ್ಪುಗಟ್ಟುವಿಕೆಗೆ ಒಂದು ಸ್ಥಿತಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮೋಫಿಲಿಯಾ ನೋಡಿ. ಹಿಮೋಫಿಲಿಯಾ. ಪ್ರಶ್ನೆ ಸಂಖ್ಯೆ 74, ನಾನಾ ಸಾಹೇಬ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಗೋವಿಂದ್ ದೊಂಡು ಪಂತ್ ಮತ್ತು 1857ರ ದಂಗೆಯ ಪ್ರಮುಖ ನಾಯಕರಲ್ಲಿ ಒಬ್ಬರು ಡ್ಯಾಶ್ನ ದತ್ತು ಪಡೆದ ಉತ್ತರಾಧಿಕಾರಿಯಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪೇಶ್ವೆ ಬಾಜಿರಾವ್ ಎರಡು ನೋಡಿ. ಎರಡನೇ ಪೇಶ್ವಾ ಬಾಜಿರಾವ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 75, ಡೆಸಿಬಲ್ ಡ್ಯಾಶ್ರ ಘಟಕವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಧ್ವನಿಯ ತೀವ್ರತೆ ನೋಡಿ. ಆಪ್ಷನ್ ಸಿ ಧ್ವನಿಯ ತೀವ್ರತೆ. ಪ್ರಶ್ನೆ ಸಂಖ್ಯೆ 76, ಹಳೆಬೀಡು ಮತ್ತು ಬೇಲೂರಿನಲ್ಲಿರುವ ದೇವಾಲಯಗಳು ಯಾವ ರಾಜವಂಶಕ್ಕೆ ಸೇರಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ಸಳ ರಾಜವಂಶ ನೋಡಿ. ಆಪ್ಷನ್ ಎ ಹೊಯ್ಸಳ ರಾಜವಂಶ. ಪ್ರಶ್ನೆ ಸಂಖ್ಯೆ 77, ಮದಾಲಸ ಚರಿತ್ರೆಯನ್ನು ಬರೆದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣದೇವರಾಯ ನೋಡಿ. ಆಪ್ಷನ್ ಸಿ ಕೃಷ್ಣದೇವರಾಯ. ಪ್ರಶ್ನೆ ಸಂಖ್ಯೆ 78, ಜಿಲ್ಲಾ ಮಟ್ಟದಲ್ಲಿ ಚುನಾವಣಾ ಆಯೋಗಕ್ಕೆ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಜಿಲ್ಲಾ ನ್ಯಾಯಾಧೀಶರು ನೋಡಿ. ಆಪ್ಷನ್ ಎ ಜಿಲ್ಲಾ ನ್ಯಾಯಾಧೀಶರು. ಪ್ರಶ್ನೆ ಸಂಖ್ಯೆ 79, ಸೌರಕೋಶಗಳು ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ದ್ಯುತಿ ವಿದ್ಯುಜ್ಜನಕ ಪರಿಣಾಮ ನೋಡಿ. ದ್ಯುತಿ ವಿದ್ಯುಜ್ಜನಕ ಪರಿಣಾಮ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 80, ಕೆಳಗಿನವುಗಳಲ್ಲಿ ಯಾವುದು ಕೋಣೆಯ ಉಷ್ಣಾಂಶದಲ್ಲಿ ದ್ರವ್ಯವಾಗಿ ಉಳಿಯುವ ಲೋಹವಲ್ಲದು ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೋಮಿನ್ ನೋಡಿ. ಆಪ್ಷನ್ ಬಿ ಬ್ರೋಮಿನ್. ಪ್ರಶ್ನೆ ಸಂಖ್ಯೆ 81, ಯಾವ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲ ರಚನೆಯ ಸಿದ್ಧಾಂತವನ್ನು ಹಾಕಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇಶವಾನಂದ ಭಾರತಿ ಪ್ರಕರಣ ನೋಡಿ. ಕೇಶವಾನಂದ ಭಾರತಿ ಪ್ರಕರಣ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 82, ಈ ಕೆಳಗಿನ ಯಾವ ಲೇಖನವು ರಾಷ್ಟ್ರಪತಿಗಳ ಅಥವಾ ಅಧ್ಯಕ್ಷರ ಕ್ಷಮಾದಾನದ ಅಧಿಕಾರದ ಬಗ್ಗೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಲೇಖನ 72 ಅಥವಾ ಆರ್ಟಿಕಲ್ 72 ಅಥವಾ ವಿಧಿ 72. ಪ್ರಶ್ನೆ ಸಂಖ್ಯೆ 83, ಪ್ರಕೃತಿಯಲ್ಲಿ ಕಂಡುಬರದ ಆದರೆ ಕೃತಕವಾಗಿ ಉತ್ಪಾದಿಸಬಹುದಾದ ಅಂಶವೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲೂಟೋನಿಯಂ ನೋಡಿ. ಆಪ್ಷನ್ ಸಿ ಪ್ಲೂಟೋನಿಯಂ. ಪ್ರಶ್ನೆ ಸಂಖ್ಯೆ 84, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಲೇಖನ 17 ನೋಡಿ ಅಥವಾ ಆರ್ಟಿಕಲ್ 17. ಪ್ರಶ್ನೆ ಸಂಖ್ಯೆ 85, 1 ಕಿಲೋಮೀಟರ್ ಎಷ್ಟು ಮೈಲುಗಳಿಗೆ ಸಮಾನವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 0.62 ನೋಡಿ. 0.62. ಪ್ರಶ್ನೆ ಸಂಖ್ಯೆ 86, ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022ರ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನೋಡಿ. ಆಪ್ಷನ್ ಸಿ ಬೆಂಗಳೂರು. ಪ್ರಶ್ನೆ ಸಂಖ್ಯೆ 87, ಹರ್ಷಚರಿತ ಮತ್ತು ಕಾದಂಬರಿ ಡ್ಯಾಶ್ರ ಕೃತಿಗಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಣಭಟ್ಟ ನೋಡಿ. ಆಪ್ಷನ್ ಸಿ ಬಾಣಭಟ್ಟ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 88, ಶೋಷಣೆ ವಿರುದ್ಧದ ಹಕ್ಕು ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮಾನವರ ಸಾಗಣೆ ಮತ್ತು ಬಲವಂತದ ಕೆಲಸದ ನಿಷೇಧ ನೋಡಿ. ಮಾನವರ ಸಾಗಣೆ ಮತ್ತು ಬಲವಂತದ ಕೆಲಸ ನಿಷೇಧ. ಪ್ರಶ್ನೆ ಸಂಖ್ಯೆ 89, ಕೆಳಗಿನವುಗಳಲ್ಲಿ ಯಾವುದನ್ನು ರಾಜ್ಯ ನೀತಿಯ ನಿರ್ದೇಶನದ ತತ್ವಗಳಾಗಿ ಪಟ್ಟಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ನೋಡಿ ಹೇಳಿಕೆಗಳನ್ನ ಓದ್ಕೊಂಡು ಹೋಗ್ತೀನಿ. ಮೊದಲು
ಮೊದಲನೇ ಹೇಳಿಕೆ ಗ್ರಾಹಕ ಮತ್ತು ಉತ್ಪಾದಕರ ಹಿತಾಸಕ್ತಿಗಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ. ಎರಡನೇ ಹೇಳಿಕೆ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೇಂದ್ರೀಕರಣವನ್ನು ತಡೆಯಲು ದೇಶದ ಆರ್ಥಿಕ ವ್ಯವಸ್ಥೆಗೆ ನಿಯಂತ್ರಣ. ಮೂರನೇ ಹೇಳಿಕೆ ಎಲ್ಲ ಕಾರ್ಮಿಕರಿಗೆ ಯೋಗ್ಯ ಜೀವನ ಮಟ್ಟ ವಿರಾಮದ ಸೌಲಭ್ಯಗಳನ್ನು ಖಚಿತಪಡಿಸಿಕೊಳ್ಳುವುದು. ನಾಲ್ಕನೇ ಹೇಳಿಕೆ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಮತ್ತು ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ಖಚಿತಪಡಿಸಿಕೊಳ್ಳುವುದು. ಎಷ್ಟು ಹೇಳಿಕೆ ಕರೆಕ್ಟು ಅಥವಾ ಪಟ್ಟಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ 2, 3 ಮತ್ತು 4 ನೋಡಿ. 2, 3 ಮತ್ತು 4 ಮೊದಲನೇದಿಲ್ಲ, ಅದು ಮೊದಲನೇದಿದು ಇಲ್ಲಿ ನೋಡಿ, ಗ್ರಾಹಕ ಮತ್ತು ಉತ್ಪಾದಕರ ಹಿತಾಸಕ್ತಿಗಳಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ. ಅದು ರಾಜನೀತಿಯ ನಿರ್ದೇಶಕ ತತ್ವ ಅಲ್ಲ. ಉಳಿದಿದ್ದೆಲ್ಲ ರಾಜನಿರ್ದೇಶಕ, 2 ಆಗಲಿ 3 ಆಗಲಿ 4 ಕೂಡ ಇವು ರಾಜನಿರ್ದೇಶಕ ತತ್ವಗಳು, ಆದರೆ ಮೊದಲನೇದಲ್ಲ. ಪ್ರಶ್ನೆ ಸಂಖ್ಯೆ 90, ಕೆಳಗಿನ ಯಾವ ಲೇಖನಗಳ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಲೇಖನ 352 ನೋಡಿ, ಲೇಖನ 352. ಪ್ರಶ್ನೆ ಸಂಖ್ಯೆ 91, ರೈಟ್ ಟು ಪ್ರಾಪರ್ಟಿ ಆಸ್ತಿ ಹಕ್ಕು ಇದು ಸಂವಿಧಾನದ ಪ್ರಕಾರ ಒಂದು ಏನಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಕಾನೂನು ಹಕ್ಕು. ಇದು ಮೂಲಭೂತ ಹಕ್ಕಾಗಿತ್ತು ಮೊದಲು, ಆಮೇಲೆ ಅದಕ್ಕೆ ತಿದ್ದುಪಡಿ ತಂದು ಅದನ್ನ ಕಾನೂನು ಹಕ್ಕು ಮಾಡಿದ್ರು. ಪ್ರಶ್ನೆ ಸಂಖ್ಯೆ 92, ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಗಳು ಈ ಕೆಳಗಿನ ಯಾವುದರಿಂದ ಆಯ್ಕೆಯಾಗುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ನೋಡಿ, ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು. ಪ್ರಶ್ನೆ ಸಂಖ್ಯೆ 93, ಇತ್ತೀಚೆಗೆ ಅತ್ಯಂತ ಹಳೆಯ ವಿಶ್ವ ಚಾಂಪಿಯನ್ ಆಗಿರುವ ರೋನಿ ಓ ಸುಲ್ಲಿವಾನ್ ಯಾವ ಕ್ರೀಡೆಯನ್ನು ಆಡುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೂಕರ್ ನೋಡಿ, ಆಪ್ಷನ್ ಬಿ ಸ್ನೂಕರ್. ಪ್ರಶ್ನೆ ಸಂಖ್ಯೆ 94, ಭವಾನಿ, ಚಿನ್ನಾರ್, ಹೇಮಾವತಿ, ಹೊನ್ನುಹೊಳೆ, ಕಬಿನಿ ಇವುಗಳು ಕೆಳಗಿನ ಯಾವ ನದಿಗಳ ಉಪನದಿಗಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ ನೋಡಿ, ಆಪ್ಷನ್ ಸಿ ಕಾವೇರಿ. ಪ್ರಶ್ನೆ ಸಂಖ್ಯೆ 95, ಲಂಡನ್ನಲ್ಲಿ ನಡೆದ ಮೊದಲ ದುಂಡು ಮೇಜಿನ ಸಮ್ಮೇಳನದ ನೇತೃತ್ವವನ್ನು ಈ ಕೆಳಗಿನ ಯಾವ ಬ್ರಿಟಿಷ್ ಪ್ರಧಾನಮಂತ್ರಿ ವಹಿಸಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ನೋಡಿ, ರಾಮ್ಸೆ ಮೆಕ್ಡೊನಾಲ್ಡ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 96, ಸ್ವರಾಜ್ಯನನ್ನ ಜನ್ಮಸಿದ್ಧ ಹಕ್ಕು ನಾನು ಅದನ್ನು ಹೊಂದುತ್ತೇನೆ ಎಂದು ಘೋಷಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಲ್ ಗಂಗಾಧರ್ ತಿಲಕ್ ನೋಡಿ, ಆಪ್ಷನ್ ಬಿ ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ ಸಂಖ್ಯೆ 97, ಈ ಕೆಳಗಿನ ಭಕ್ತಿ ಸಂತರಲ್ಲಿ ಯಾರು ತಮ್ಮ ಅದ್ವೈತ ಅಥವಾ ಏಕತಾವಾದ ಸಿದ್ಧಾಂತದ ಮೂಲಕ ಹಿಂದೂ ಧರ್ಮದ ಹೊಸ ದೃಷ್ಟಿಕೋನವನ್ನು ನೀಡಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶಂಕರಾಚಾರ್ಯ ನೋಡಿ, ಆಪ್ಷನ್ ಬಿ ಶಂಕರಾಚಾರ್ಯರು. ಪ್ರಶ್ನೆ ಸಂಖ್ಯೆ 98, ಕೆಳಗಿನ ಯಾವ ಶಾಸನವು ಚಾಲುಕ್ಯ ರಾಜ ಪುಲಕೇಶಿ ಎರಡಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಐಹೊಳೆ ನೋಡಿ, ಆಪ್ಷನ್ ಸಿ ಐಹೊಳೆ. ಪ್ರಶ್ನೆ ಸಂಖ್ಯೆ 99, ಕ್ರೌಂಚಗಿರಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿ ನೋಡಿ, ಆಪ್ಷನ್ ಡಿ ಬಳ್ಳಾರಿ. ಪ್ರಶ್ನೆ ಸಂಖ್ಯೆ 100, ಹೊಯ್ಸಳರ ಪ್ರಾಚೀನ ರಾಜಧಾನಿಯಾದ ದ್ವಾರ ಸಮುದ್ರದ ಪ್ರಸ್ತುತ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಳೆಬೀಡು ನೋಡಿ, ಸರಿಯಾದ ಉತ್ತರ ಆಪ್ಷನ್ ಬಿ ಹಳೆಬೀಡು. ಇಲ್ಲಿಗೆ 2023 KSISF ಪ್ರಶ್ನೆ ಪತ್ರಿಕೆ ಮುಗೀತು. ಇನ್ನು ನೆಕ್ಸ್ಟಲ್ಲಿ 2023 CR ಮತ್ತು DR ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಹಿಂದೆ ಹಾಕಿರುವಂಥ PS ಆಗಲಿ PC ಆಗಲಿ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನ ಯಾರು ನೋಡಬೇಕು ಅಂದ್ಕೊಂಡಿದ್ದೀರೋ ಅವರು ಕೂಡ ನಮ್ಮ ಚಾನಲಲ್ಲಿ ಅದು ಲಭ್ಯವಿದೆ, ನೋಡ್ಬೋದು. ಹಾಗೆ ಇನ್ನೂ ಯಾರು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.